ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ವದೆ ಅಂತ. ಸುಮಾರು ಸತಿ ಏನಾಗುತ್ತೆ, ನಾವು ಇಂಡಸ್ಟ್ರಿ ಲೆವೆಲ್ ಅಲ್ಲಿ ಅನಾಲಿಸಿಸ್ ಮಾಡ್ತೀವಿ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು ರೀತಿಯಾದಂತಹ ಬದಲಾವಣೆಗಳನ್ನು ನಾವು ಗಮನಿಸಬಹುದು. ವೆರಿ ರೀಸೆಂಟ್ ಆಗಿ ಹೇಳಬೇಕು ಅಂತಂದ್ರೆ ಆಟೋಮೊಬೈಲ್ ಸೆಕ್ಟರ್ ಆಸ್ ಅನ್ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಆಗ್ತಾ ಇದೆ. ಸೊ ಆಸ್ ಅನ್ ಇನ್ವೆಸ್ಟರ್ ನಾವು ನೋಡ್ತೀವಿ ಅಂತಂದ್ರೆ ಇದರಲ್ಲಿ ಅವಕಾಶಗಳು ಯಾವುದಾದ್ರೂ ಪರ್ಟಿಕ್ಯುಲರ್ ಬಿಸ್ನೆಸ್ ಅಲ್ಲಿ ಈ ಸೆಕ್ಟರ್‌ಗೆ ಸಂಬಂಧಪಟ್ಟಾಗಿ ಇದೆಯಾ ಅಂತಕ್ಕಂಥದ್ದನ್ನ ಹುಡುಕ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿರುತ್ತೆ. ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸುಮಾರು ಜನಕ್ಕೆ ಗೊತ್ತಿರಲ್ಲ ಇದರ ನೇಮ್. ಬಟ್ ಇವತ್ತಿನ ಕಾಲಕ್ಕೆ 50% ನಷ್ಟು ಡ್ರೈವರ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂಡ್ ಸೆನ್ಸರ್ಸ್ ಅಂತ ಹೇಳ್ತಾರೆ. ಆಟೋಮೋಟಿವ್ ಕಾಂಪೋನೆಂಟ್ಸ್ ಗಳು ಬೇಸಿಕಲಿ ಈಗ ದೊಡ್ಡ ಕಾರ್ ಇದೆ, ಬೈಕ್ ಇದೆ ಅಂತ ಅದರಲ್ಲಿ ಯೂಸ್ ಆಗುತ್ತೆ ಕಾಂಪೋನೆಂಟ್ಸ್ ಗಳು. 50% ನಷ್ಟು ಮಾರ್ಕೆಟ್ ಶೇರ್ ಅನ್ನ ಟೂ ವೀಲರ್ಸ್ ಗಳಲ್ಲಿ, 70% ನಷ್ಟು ಮಾರ್ಕೆಟ್ ಶೇರ್ ಗಳನ್ನ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ, 50% ನಷ್ಟು ಮಾರ್ಕೆಟ್ ಶೇರ್ ಅನ್ನ ಟ್ರ್ಯಾಕ್ಟರ್ ಸೆಗ್ಮೆಂಟ್ ಅಲ್ಲಿ ಹೊಂದೋದ್ರ ಮೂಲಕ ಮೊನೋಪೊಲಿಶ್ ಅಥವಾ ಏಕಸಾಮ್ಯತೆಯನ್ನ ಮೆರಿತಾ ಇರತಕ್ಕಂತಹ ಕಂಪನಿ ಪ್ರಿಕಾಲ್ ಲಿಮಿಟೆಡ್. ಇವತ್ತಿನ ವಿಡಿಯೋನ ಇದೇ ಒಂದು ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ ನಾವು ಡೆಡಿಕೇಟ್ ಮಾಡ್ತಾ ಇರತಕ್ಕಂಥದ್ದು. ಏನ್ ಈ ಕಂಪನಿ ಯಾವ ರೀತಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ, ಇಂಡಸ್ಟ್ರಿ ರಿವ್ಯೂ ಏನು, ಹಾಗೆ ಓವರ್ ಆಲ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಯಾವ ರೀತಿ ಇದೆ ಈ ಕಂಪನಿ ಇರತಕ್ಕಂಥದ್ದು, ಫೈನಾನ್ಷಿಯಲ್ ಅನಾಲಿಸಿಸ್ ಇರಬಹುದು, ಕಂಪ್ಲೀಟ್ ಸ್ಟಾಕ್ ಪರ್ಫಾರ್ಮೆನ್ಸ್ ಇರಬಹುದು, ಕಂಪ್ಲೀಟ್ ಮಾಹಿತಿಯನ್ನ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪ್ರಿಕಾಲ್ ಲಿಮಿಟೆಡ್ ನ ಇತಿಹಾಸ ಸ್ಟಾರ್ಟ್ ಆಗುತ್ತೆ 1975ರಲ್ಲಿ. ಅಂದ್ರೆ ರಫ್ಲಿ 48 ವರ್ಷಗಳ ಅನುಭವವನ್ನು ಹೊಂದಿರತಕ್ಕಂತಹ ಕಂಪನಿ ಇದು. ಆಟೋಮೋಟಿವ್ ಕಾಂಪೋನೆಂಟ್ಸ್ ಗಳನ್ನ ರೆಡಿ ಮಾಡ್ತಕ್ಕಂಥದ್ದು. ಸದ್ಯದ ಕಾಲಕ್ಕೆ ಭಾರತದ ಲೀಡಿಂಗ್ ಆಟೋ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಆಗಿ ಇವರು ಇವತ್ತಿನ ಕಾಲಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಕೊಯಂಬತ್ತೂರಲ್ಲಿ ಇವರ ಮೇನ್ ಹೆಡ್ ಕ್ವಾರ್ಟರ್ ಇರತಕ್ಕಂಥದ್ದು. ಇದಷ್ಟೇ ಅಲ್ಲದೆ 9 ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಗಳನ್ನ ಅಕ್ರಾಸ್ ಇಂಡಿಯಾ ಅವರು ಹೊಂದಿದ್ದಾರೆ. ಇವತ್ತಿನ ಕಾಲಕ್ಕೆ 3 ಇಂಟರ್ನ್ಯಾಷನಲ್ ಆಫೀಸಸ್ ಗಳನ್ನು ಕೂಡ ಹೊಂದಿರ್ತಾರೆ. ಜಪಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರಬಹುದು ಅಥವಾ ಸಿಂಗಪುರ್ ಅಲ್ಲಿ ಇವತ್ತಿನ ಕಾಲಕ್ಕೆ ಅವರ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಗಳು ಇರುತ್ತೆ. ಹಾಗೆ ರೆಪ್ಯೂಟೆಡ್ ಗ್ಲೋಬಲ್ ಬ್ರ್ಯಾಂಡ್ ಅಂತಾನೂ ಕೂಡ ಹೇಳ್ಬೋದು. ಇವರು ಬೇಸಿಕಲಿ ಎಕ್ಸ್ಪೋರ್ಟ್ಸ್ ವೈಸ್ ನೋಡ್ತೀವಿ ಅಂತಂದ್ರೆ ಆಟೋಮೋಟಿವ್ ಕಾಂಪೋನೆಂಟ್ಸ್ ಗಳನ್ನ 45 ಡಿಫರೆಂಟ್ ಕಂಟ್ರೀಸ್ ಗಳಿಗೆ ಇವತ್ತಿನ ಕಾಲಕ್ಕೆ ಈ ಕಂಪನಿ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಇಲ್ಲಿ ಗಮನಿಸ್ತಾ ಇರಬಹುದು, ಇವರ ಪ್ರಾಡಕ್ಟ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ದೀವಿ ನಾವು. ಬೇಸಿಕಲಿ ಯಾವ ರೀತಿಯಂತ ಪ್ರಾಡಕ್ಟ್ ವರ್ಟಿಕಲ್ ನ ಇವರು ಹೊಂದಿದ್ದಾರೆ ಅಂತ ನೋಡೋದಾದ್ರೆ ಡ್ರೈವರ್ ಇನ್ಫಾರ್ಮೇಶನ್ ಸಿಸ್ಟಮ್, ಸೆನ್ಸರ್ಸ್ ಗಳು ಇರಬಹುದು, ಪಂಪ್ಸ್, ಅಲೈಡ್ ಪ್ರಾಡಕ್ಟ್ಸ್ ಗಳು. ಸೊ ಇನ್ ಸಿಂಪಲ್ ವರ್ಡ್ ಅಲ್ಲಿ ಹೇಳಬೇಕಪ್ಪ ಅಂತಂದ್ರೆ ಈಗ ದೊಡ್ಡ ಕಾರು ಅಥವಾ ಬೈಕ್ ಇದೆ ಅಂತಂದ್ರೆ ಅದರಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ಕಾಂಪೋನೆಂಟ್ಸ್ ಗಳನ್ನ ರೆಡಿ ಮಾಡ್ತಕ್ಕಂಥ ಕಂಪನಿ. ಮೆಜಾರಿಟಿ ಆಫ್ ದ ಮೇಜರ್ ಬ್ರಾಂಡ್ಸ್ ಗಳಿಗೆ ಇವತ್ತಿನ ಕಾಲಕ್ಕೆ ಇವರು ಇವರ ಪ್ರಾಡಕ್ಟ್ಸ್ ಗಳನ್ನ ಸೆಂಡ್ ಮಾಡ್ತಿದ್ದಾರೆ. ಇವರ ಕಸ್ಟಮರ್ಸ್ ಗಳನ್ನ ತೋರಿಸ್ತಾ ಇದೀವಿ. ಆಲ್ಮೋಸ್ಟ್ ಎಲ್ಲಾ ಒಂದು ಮೋಸ್ಟ್ ಆಫ್ ದ ಒಂದು ಬಿಸ್ನೆಸ್ ಗಳು ಏನಿದೆಯೋ ಆಟೋಮೊಬೈಲ್ ಬಿಸ್ನೆಸ್ ಗಳನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಬಜಾಜ್ ಇರಬಹುದು, BMW ಇರಬಹುದು, ಟಾಟಾ ಇರಬಹುದು, ಟಾಟಾ ಹಿಟಾಚಿ ಇರಬಹುದು. ಪ್ರತಿಯೊಂದು ಸೆಗ್ಮೆಂಟ್ ಗೂ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಮೇಜರ್ ಬ್ರಾಂಡ್ಸ್ ಗಳಿಗೆ ಇವತ್ತಿನ ಕಾಲಕ್ಕೆ ಇವರ ಕಾಂಪೋನೆಂಟ್ಸ್ ಗಳು ಹೋಗ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಇವರ ಮ್ಯಾನೇಜ್ಮೆಂಟ್ ಟೀಮ್ ಅನ್ನು ನಾವು ಇವಾಗ ತೋರಿಸ್ತಾ ಇದೀವಿ, ಗಮನಿಸ್ತಾ ಇರಬಹುದು ನೀವು. ಇಲ್ಲಿ ಚೇರ್ಮನ್, ಈಗ ಸದ್ಯಕ್ಕೆ ಇರತಕ್ಕಂಥ ಮ್ಯಾನೇಜಿಂಗ್ ಡೈರೆಕ್ಟರ್, ಸಿಇಒ ಹಾಗೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೂಡ ಇಲ್ಲಿ ಗಮನಿಸಬಹುದು ನೀವು. ಸೊ ಆಸ್ ಆಫ್ ಸೆಪ್ಟೆಂಬರ್ 2023 ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಪ್ರಕಾರ ನೋಡ್ತೀವಿ ಅಂತಂದ್ರೆ 38.51% ನಷ್ಟು ಸ್ಟೇಕ್ ಅನ್ನ ಪ್ರಮೋಟರ್ಸ್ ಗಳು ಇದರಲ್ಲಿ ಹೊಂದಿರ್ತಾರೆ ಈ ಪರ್ಟಿಕ್ಯುಲರ್ ಕಂಪನಿಯಲ್ಲಿ. ಇದು ಪರ್ಟಿಕ್ಯುಲರ್ ಸ್ಟಾಕಿನ ಒಂದು ಬೇಸಿಕ್ ಓವರ್ ವ್ಯೂ. ಆದ್ರೆ ಇವಾಗ ಇಂಡಸ್ಟ್ರಿ ಅನಾಲಿಸಿಸ್ ಅಥವಾ ಇಂಡಸ್ಟ್ರಿ ಬೇಸಿಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಆಗ್ತಾ ಇದೆ ಆಟೋಮೊಬೈಲ್ ಇಂಡಸ್ಟ್ರಿ ನಾವು ನೋಡ್ತೀವಿ ಅಂತಂದ್ರೆ ಬರೀ ಭಾರತಕ್ಕಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಒನ್ ಆಫ್ ದ ಮೇಜರ್ ಕೀ ರೋಲ್ಸ್ ಅನ್ನ ಹೊಂದಿರತಕ್ಕಂಥ ಇಂಡಸ್ಟ್ರಿ ಅಂತ ಹೇಳ್ಬೋದು. ಜಸ್ಟ್ ಇಮ್ಯಾಜಿನ್, ಬಸ್ ಅಥವಾ ಕಾರ್ ಇಲ್ದೇನೆ ನಾವು ಯಾವ ರೀತಿ ಕಾರು ಬೈಕ್ಗಳು ಇಲ್ದೇನೆ ಯಾವ ರೀತಿ ಒಂದಲ್ಲ ಒಂದ್ ಕಡೆಯಿಂದ ಮೂವ್ಮೆಂಟ್ ಮಾಡೋಕ್ಕಾಗುತ್ತೆ? ಆಬ್ವಿಯಸ್ಲಿ ಇಲ್ಲ ಅಲ್ಲ. ಸೊ ಆಟೋಮೊಬೈಲ್ ಇಂಡಸ್ಟ್ರಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ಎಂಟೈರ್ ಎಕನಾಮಿಗೆ ಅಂತ ನೋಡೋದಾದ್ರೆ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಾವು ನೋಡ್ತೀವಿ ಅಂತಂದ್ರೆ ಆಟೋಮೊಬೈಲ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ದ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಟ್ರಾನ್ಸ್ಪೋರ್ಟ್ ಇಕ್ವಿಪ್ಮೆಂಟ್ ಏನಿದೆಯೋ 12% ನಷ್ಟು ಗ್ರಾಸ್ ವ್ಯಾಲ್ಯೂ ಆಡೆಡ್. ಸೊ ಬೇಸಿಕಲಿ ಇದನ್ನ GVA ಅಂತ ಕರೀತಾರೆ ಎಂಟೈರ್ ಸೆಕ್ಟರ್ ಅಲ್ಲಿ. ತುಂಬಾ ಒಂದು ದೊಡ್ಡ ನಂಬರ್ ಅಂತ ಹೇಳ್ಬೋದು ಇದನ್ನ. ಇವಾಗ ಮೇನ್ ಆಗಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಆನ್ಸಿಲರಿ ಇಂಡಸ್ಟ್ರಿ. ಸೊ ಬೇಸಿಕಲಿ ಚಿಕ್ಕ ಪುಟ್ಟ ಕಾಂಪೋನೆಂಟ್ಸ್ ಗಳನ್ನ ರೆಡಿ ಮಾಡ್ತಕ್ಕಂಥ ಆಟೋಮೊಬೈಲ್ ಕಾಂಪೋನೆಂಟ್ಸ್ ಗಳ ಇಂಡಸ್ಟ್ರಿ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಇದರಲ್ಲೂ ಕೂಡ ತುಂಬಾನೇ ಒಂದು ಗ್ರೋತ್ ಅನ್ನ ಕಂಡಿರ್ತಕ್ಕಂಥ ಇಂಡಸ್ಟ್ರಿ ಅಂತ ಹೇಳ್ಬೋದು. ರಫ್ಲಿ ಫೈನಾನ್ಷಿಯಲಿ 2023-2027 ವರೆಗೂ ನಾವು ನೋಡ್ತೀವಿ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 12% ನಷ್ಟು ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ ಗಳಿರುತ್ತೆ. ಅಕಾರ್ಡಿಂಗ್ ಟು ಎಸ್ಟಿಮೇಟ್ಸ್ ಆಟೋ ಆನ್ಸಿಲರಿ ಮಾರ್ಕೆಟ್ ಏನಿದೆಯೋ 7,294 ಬಿಲಿಯನ್ ರುಪೀಸ್ ಗಳಿಗೆ ರೀಚ್ ಆಗಬಹುದು ಅಂತಕ್ಕಂತಹ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಥವಾ ನಿರೀಕ್ಷಣೆಗಳಿರುತ್ತೆ ಫೈನಾನ್ಷಿಯಲಿ 2027 ವರೆಗೂ. ಇನ್ನು ಆಟೋಮೊಬೈಲ್ ಸೆಕ್ಟರ್ ಅಲ್ಟಿಮೇಟ್ ಆಗಿ ಇಲ್ಲಿಗೇನೆ ಈ ಒಂದು ಸೆಕ್ಟರ್ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ಪ್ರಕಾರ ನೋಡ್ತೀವಿ ಅಂತಂದ್ರೆ 2018ರಲ್ಲಿ ಸೊ ಓವರ್ ಆಲ್ ಗ್ಲೋಬಲ್ ಆಟೋಮೋಟಿವ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮಾರ್ಕೆಟ್ ಏನಿದೆಯೋ $7.2 ಬಿಲಿಯನ್ ಗೆ ಮಾರ್ಕ್ ಆಗಿತ್ತು ಅಥವಾ ಅಷ್ಟು ವ್ಯಾಲ್ಯೂಯೇಷನ್ ಇದ್ದಂತಹ ಒಂದು ಇಂಡಸ್ಟ್ರಿ ಆಗಿತ್ತು ಇದು. ಸೊ ಇದು $13.77 ಬಿಲಿಯನ್ ರೀಚ್ ಆಗಬಹುದು 2026 ವರೆಗೂ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ಗಳಿರುತ್ತೆ. ಅಂದ್ರೆ ಬ್ರಾಡರ್ ಇಂಡಸ್ಟ್ರಿನೂ ಬೆಳೀತಾ ಇದೆ, ಅದರ ಜೊತೆಗೇನೆ ಆಟೋ ಆನ್ಸಿಲರಿ, ಸೊ ಈ ಕಂಪನಿಯನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನೋ ಆ ಒಂದು ಇಂಡಸ್ಟ್ರಿನೂ ಕೂಡ ಅದ್ರ ಜೊತೆಗೇನೆ ಬೆಳೀತಕ್ಕಂಥ ಪಾಸಿಬಿಲಿಟೀಸ್ ಗಳು ಜಾಸ್ತಿ ಇರುತ್ತೆ ಅಂತಕ್ಕಂಥ ನಾವಿಲ್ಲಿ ಗಮನಿಸಬಹುದು. ಈ ಚಾರ್ಟ್ ನ ಒಂದ್ಸತಿ ಗಮನಿಸಿ ನಮ್ಗೆ ತೋರಿಸ್ಕೊಡುತ್ತೆ ಇಂಡಿಯಾ ಕಮರ್ಷಿಯಲ್
ಟೆಲಿಮೆಟಿಕ್ಸ್ ಮಾರ್ಕೆಟ್ ಸೈಜ್ ಅನ್ನ ಇದು ನಮಗೆ ತೋರಿಸ್ಕೊಡುತ್ತೆ. ಸೊ ಇದ್ರ ಪ್ರಕಾರ 2022ರಲ್ಲಿ ಇದ್ದಂತಹ ಒಂದು ಮಾರ್ಕೆಟ್ ಸೈಜ್ ನೋಡ್ತೀವಿ ಅಂತಂದ್ರೆ $1212 ಮಿಲಿಯನ್ ಗಳಾಗಿತ್ತು. ಬಟ್ ಇದು ಬರ್ತಕ್ಕಂಥ ದಿನಗಳಲ್ಲಿ 2028 ಅಂತ ನೋಡ್ತೀವಿ ಅಂತಂದ್ರೆ ಆಲ್ಮೋಸ್ಟ್ ಡಬಲ್ ಆಫ್ ದ ನಂಬರ್ $3637.2 ಮಿಲಿಯನ್ ಗೆ ರೀಚ್ ಆಗ್ಬೋದು ಅಂತಕ್ಕಂತಹ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳು ಕೂಡ ಇಲ್ಲಿ ಇರುತ್ತೆ. ಹಾಗೇನೆ ಆಟೋಮೋಟಿವ್ OEM, ಸೊ ಬೇಸಿಕಲಿ ಎಂಡ್ ಮ್ಯಾನುಫ್ಯಾಕ್ಚರರ್ ಏನಿರ್ತಾರೋ ಮೇನ್ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ ಪ್ರಕಾರ ನೋಡ್ತೀವಿ ಅಂತಂದ್ರೂ ಕೂಡ ಸೇಲ್ಸ್ ಗಳ ವೈಸ್ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ ಗಳು ಜಾಸ್ತಿನೇ ಇರುತ್ತೆ. $26 ಮಿಲಿಯನ್ ಇದ್ದಂತದ್ದು $76 ಮಿಲಿಯನ್ ಹೋಗ್ಬೋದು 2026 ಅಂತಕ್ಕಂತಹ ನಿರೀಕ್ಷಣೆಗಳು ಇದರಲ್ಲೂ ಕೂಡ ಇರುತ್ತೆ. ಇದರ ಜೊತೆಗೇನೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳ ಒಂದು ಇವಲ್ಯೂಷನ್ ಏನಿದೆಯೋ ಅಥವಾ ಒಂದು ರೆವಲ್ಯೂಷನ್ ಇವಾಗ ಏನ್ ಆಗ್ತಾ ಇದೆಯೋ ಬರ್ತಕ್ಕಂಥ ದಿನಗಳಲ್ಲಿ ಅದರಲ್ಲೂ ಕೂಡ ಒಂದು ಒಳ್ಳೆಯ ರ್ಯಾಪಿಡ್ ಗ್ರೋತ್ ಇರತಕ್ಕಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಲ್ಲಿ ಆಗ್ತಕ್ಕಂತಹ ರ್ಯಾಪಿಡ್ ಗ್ರೋತ್ ಈ ಕಂಪನಿಗೂ ಕೂಡ ಬೆನಿಫಿಟ್ ಆಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳಲ್ಲಿ ಇರುತ್ತೆ. ವೆಲ್, ಪ್ರಿಕಾಲ್ ಇವತ್ತಿನ ಕಾಲಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ಅಲ್ಲಿ ಇದೆ ಅಂತ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ದ ಬಿಸ್ನೆಸ್ ವೈಸ್ ನೋಡ್ತೀವಿ ಅಂತಂದ್ರೆ. ಬಟ್ ಗ್ಲೋಬಲ್ ಲೆವೆಲ್ ಅಲ್ಲಿ ಜಪಾನಿನ ನಿಪೋ ಸೈಕಿ ಅಂತಕ್ಕಂತಹ ಗ್ರೂಪ್ ಏನಿದೆಯೋ 2 ವೀಲರ್ ಕ್ಲಸ್ಟರ್ ಬಿಸ್ನೆಸ್ ಅಲ್ಲಿ ಟಾಪ್ 1 ಪೊಸಿಷನ್ ಅಲ್ಲಿ ಇರುತ್ತೆ. ಸೊ ಇಂಡಿಯಾದ ಕಾಂಟೆಕ್ಸ್ಟ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಪ್ರಿಕಾಲ್ ಮೊದಲನೇ ಸ್ಥಾನದಲ್ಲಿ ಬರುತ್ತೆ. ಬೇಸಿಕಲಿ 53% ನಷ್ಟು ಮಾರ್ಕೆಟ್ ಶೇರ್ ನ ತನ್ನದಾಗಿಸ್ಕೊಂಡಿರುತ್ತೆ ಆಫ್ಟರ್ ಮಿಂಡಾ ಕಾರ್ಪೊರೇಷನ್. ಬಟ್ 17 ಫೆಬ್ರವರಿ 2023 ಮಿಂಡಾ ಕಾರ್ಪೊರೇಷನ್ ಈ ಕಂಪನಿಯಲ್ಲಿ ಅಂದ್ರೆ ಪ್ರಿಕಾಲ್ ಅಲ್ಲಿ 15.7% ನಷ್ಟು ಸ್ಟೇಕ್ ಅನ್ನ ತನ್ನದಾಗಿಸ್ಕೊಳ್ಳುತ್ತೆ ಶೇರ್ ನ ಪರ್ಚೇಸ್ ಮಾಡೋದ್ರ ಮೂಲಕ ಇವರಲ್ರ. ಸೊ ಆಲ್ ಇನ್ ಆಲ್ ಎಂಟೈರ್ ಇಂಡಸ್ಟ್ರಿ ಪ್ರಕಾರ ತನ್ನದೇ ಅಂತ ಒಂದು ಚಾಪನ್ನ ಇಟ್ಕೊಂಡು ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಇಂಡಸ್ಟ್ರಿಲಿ. ಅಟ್ ದ ಸೇಮ್ ಟೈಮ್ ಮೆಜಾರಿಟಿ ಆಫ್ ದ ಮಾರ್ಕೆಟ್ ಶೇರ್ ನ ಅಟ್ಲೀಸ್ಟ್ ಭಾರತದ ಲೆಕ್ಕದಲ್ಲಿ ನಾವು ನೋಡ್ತೀವಿ ಅಂತಂದ್ರೂ ಕೂಡ ತನ್ನದಾಗಿಸ್ಕೊಂಡಿದೆ. ಅಟ್ ದ ಸೇಮ್ ಟೈಮ್ ಗ್ಲೋಬಲಿ ಸೆಕೆಂಡ್ ಮೇಜರ್ ಪ್ಲೇಯರ್ ಇರ್ತಾರೆ ಇವರು ಇವರ ಎಂಟೈರ್ ಬಿಸ್ನೆಸ್ ಪ್ರಕಾರ ನೋಡ್ತೀವಿ ಅಂದ್ರೆ. ಕ್ವಿಕ್ ಆಗಿ ಇವರ ಬಿಸ್ನೆಸ್ ಸೆಗ್ಮೆಂಟ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. 2 ಮೇಜರ್ ಬಿಸ್ನೆಸ್ ಸೆಗ್ಮೆಂಟ್ ಗಳು ಅಥವಾ ಬಿಸ್ನೆಸ್ ವರ್ಟಿಕಲ್ಸ್ ಅಂತ ಹೇಳ್ತಾರೆ. ಡ್ರೈವರ್ ಇನ್ಫಾರ್ಮೇಶನ್ ಅಂಡ್ ಕನೆಕ್ಟೆಡ್ ವೆಹಿಕಲ್ ಸೊಲ್ಯೂಷನ್ಸ್ ಗಳನ್ನ ಇವರು ರೆಡಿ ಮಾಡ್ತಾರೆ. ಇನ್ನೊಂದು ಕಡೆಯಿಂದ ಆಕ್ಟಿವೇಶನ್ ಕಂಟ್ರೋಲ್ ಹಾಗೆ ಫ್ಲೂಯಿಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಗಳ ರಿಲೇಟೆಡ್ ಆಟೋ ಎನ್ಸೆಲರೀಸ್ ಅಥವಾ ಆಟೋ ಕಾಂಪೋನೆಂಟ್ಸ್ ಗಳನ್ನ ಇವರು ರೆಡಿ ಮಾಡ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಕಂಪನಿ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ವೈಪಿಂಗ್ ಸಿಸ್ಟಮ್ಸ್ ಇರಬಹುದು, ಡಿಸ್ಕ್ ಬ್ರೇಕ್ಸ್ ಇರಬಹುದು, ಫ್ಯೂಲ್ ಪಂಪ್ ಗಳು ಇರಬಹುದು, ಹಾಗೆ ಆಯಿಲ್ ಪಂಪ್ಸ್ ಗಳನ್ನು ಕೂಡ ಇಂಡಿವಿಜುವಲ್ ಆಗಿ ಇವತ್ತಿನ ಕಾಲಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ರೀಸೆಂಟ್ ದಿನಗಳಲ್ಲಿ ಆಟೋ ಎಕ್ಸ್ಪೋ 2023 ಪ್ರಕಾರ ನೋಡ್ತೀವಿ ಅಂತಂದ್ರೆ ಇವಿ ರೆಡಿ ಪ್ರಾಡಕ್ಟ್ಸ್ ಗಳನ್ನ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಿಗೆ ಇವರು ಯುಪಿ ಡಿಸ್ಪ್ಲೇ ಇರಬಹುದು, ಹೆಡ್ಸಪ್ ಡಿಸ್ಪ್ಲೇ ಅಂತ ಹೇಳ್ತಾರೆ HUD, ಹಾಗೆ ಈ ಕಾಕ್ಪಿಟ್ ಇರಬಹುದು, ಡಿಸ್ಕ್ ಬ್ರೇಕ್ ಇರಬಹುದು, ಈ ರೀತಿಯಾದಂತಹ ಒಂದು ಡಿಫರೆಂಟ್ ಪ್ರಾಡಕ್ಟ್ಸ್ ಗಳನ್ನ ಇವತ್ತಿನ ಕಾಲಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಇವರ ನಂಬರ್ಸ್ ಗಳ ಪ್ರಕಾರ ನೋಡ್ತೀವಿ ಅಂತಂದ್ರೆ ಮೇನ್ ಆಗಿ ಫಿನಾನ್ಷಿಯಲ್ 2021 ಫಸ್ಟ್ ಹಾಫ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಕಂಪನಿಯ ಟೋಟಲ್ ರೆವಿನ್ಯೂ 1084.76 ಕೋಟಿಗಳಷ್ಟಾಗಿತ್ತು ಇನ್ ಟರ್ಮ್ಸ್ ಆಫ್ ದ ರುಪೀಸ್. ಹಾಗೆ ಫಿನಾನ್ಷಿಯಲ್ 2023 ಅಲ್ಲಿ 65% ನಷ್ಟು ಕಂಪನಿಗೆ ಬರ್ತಾ ಇರತಕ್ಕಂತಹ ರೆವಿನ್ಯೂ 2 ವೀಲರ್ಸ್ ಗಳಿಂದ ಬರ್ತಾ ಇರತಕ್ಕಂಥದ್ದು. 2 ವೀಲರ್ ಸೆಗ್ಮೆಂಟ್ ಗೆ ಜಾಸ್ತಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ ನಮಗೆ ಇಲ್ಲಿ. 3 ವೀಲರ್ಸ್ ಗಳಿಂದ 15%, ಕಮರ್ಷಿಯಲ್ ವೆಹಿಕಲ್ಸ್ ಇಂದ 10%, ಹಾಗೆ ಪ್ಯಾಸೆಂಜರ್ ವೆಹಿಕಲ್ ಇಂದ 10%, ಇನ್ ಮಿಕ್ಕಿರ್ತಕ್ಕಂತಹ ಒಂದು ಪರ್ಸೆಂಟೇಜ್ ಇದೆಯೋ ಆಫ್ ರೋಡ್ ವೆಹಿಕಲ್ಸ್ ಟ್ರ್ಯಾಕ್ಟರ್ಸ್ ಗಳಿಂದ ಇವರಿಗೆ ಬರ್ತಾ ಇರತಕ್ಕಂಥದ್ದು. ಇದೇ ಫಿನಾನ್ಷಿಯಲ್ 2023 ಪ್ರಕಾರ ನೋಡ್ತೀವಿ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 55% ನಷ್ಟು ರೆವಿನ್ಯೂ ಇವರಿಗೆ ಡ್ರೈವರ್ ಇನ್ಫಾರ್ಮೇಶನ್ ಸಿಸ್ಟಮ್ ಇಂದ ಮೇನ್ ಆಗಿ ಈ ವರ್ಟಿಕಲ್ ಇಂದ ಇವರಿಗೆ ಬಿಸ್ನೆಸ್ ಬರ್ತಾ ಇರತಕ್ಕಂಥದ್ದು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ ರೀತಿಯಾದಂತಹ ಒಂದು ಇನ್ಸ್ಟ್ರೂಮೆಂಟ್ಸ್ ಗಳಿಂದ 30% ನಷ್ಟು ಆಕ್ಟಿವೇಶನ್ ಫ್ಲೂಯಿಡ್ ಕಂಟ್ರೋಲ್ ಸಿಸ್ಟಮ್ ಇಂದ ಅಂದ್ರೆ ಇನ್ನೊಂದು ವರ್ಟಿಕಲ್ ಇಂಟು ಅದರಿಂದ ಅವರಿಗೆ ಬರ್ತಾ ಇರತಕ್ಕಂಥದ್ದು. ಇಲ್ಲಿ ಮಿಕ್ಕಿರೋ 15% ನಷ್ಟು ಮಾತ್ರ ಸೆನ್ಸರ್ಸ್ ಹಾಗೆ ಅದರ್ ಸೋರ್ಸಸ್ ಇಂದ ಅವರಿಗೆ ರೆವಿನ್ಯೂ ಬರ್ತಾ ಇದೆ. ಆಸ್ ಪರ್ 2023 ಫಿನಾನ್ಷಿಯಲ್ 2023 ರಿಸಲ್ಟ್ಸ್ ಪ್ರಕಾರ 92% ನಷ್ಟು ಬರ್ತಾ ಇರತಕ್ಕಂಥ ರೆವಿನ್ಯೂ ಡೊಮೆಸ್ಟಿಕ್ ಇಂದಾನೆ ಅಂದ್ರೆ ಇಂಡಿಯಾದಿಂದಾನೇ ಬರ್ತಾ ಇದೆ. 8% ನಷ್ಟು ಮಾತ್ರ ಎಕ್ಸ್ಪೋರ್ಟ್ಸ್ ಗಳಿಂದ ಇವರು ಲಾಭವನ್ನ ಗಳಿಸ್ತಾ ಇದ್ದಾರೆ. ಫಿನಾನ್ಷಿಯಲ್ ಅನಾಲಿಸಿಸ್ ನಾವು ನೋಡ್ತೀವಿ ಅಂತಂದ್ರೆ ಗಮನಿಸ್ತಾ ಇರಬಹುದು 4724 ಕೋಟಿಯ ಮಾರ್ಕೆಟ್ ಕ್ಯಾಪ್ ಹೊಂದಿರತಕ್ಕಂಥ ಕಂಪನಿದು ಡೆಟ್ 89.2 ಕೋಟಿಗಳಿರುತ್ತೆ. ಸೊ ಇನ್ ಮಿಕ್ಕಿರ್ತಕ್ಕಂಥ ವಿಷಯಗಳನ್ನ ನಾವಿಲ್ಲಿ ಮೆನ್ಷನ್ ಮಾಡಿ ತೋರಿಸ್ತಾ ಇದೀವಿ, ಪಾಸ್ ಮಾಡಿ ಒಂದ್ಸತಿ ಚೆಕ್ ಮಾಡಬಹುದು. ಅಂಡ್ ಟ್ರೆಂಡ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು. ಬೇಸಿಕಲಿ ರೆವಿನ್ಯೂ ಹಾಗೆ ಆಪರೇಟಿಂಗ್ ಪ್ರಾಫಿಟ್ಸ್ ಗಳೇನಿದೆಯೋ ಒಕೇಶನಲ್ಲಿ ಅಲ್ಲಿ ಇಲ್ಲಿ ಕೆಲವೊಂದಿಷ್ಟು ಡಿಪ್ಸ್ ಗಳಾದ್ರೂ ಕೂಡ ಆಪರೇಟಿಂಗ್ ಪ್ರಾಫಿಟ್ಸ್ ಆಲ್ಮೋಸ್ಟ್ ಒಂದು ಪಾಸಿಟಿವ್ ಟ್ರೆಂಡ್ ಅಲ್ಲಿ ಇರತಕ್ಕಂಥದ್ದು ನಾವು ಇಲ್ಲಿ ಗಮನಿಸಬಹುದು. ಏನೆಲ್ಲ ಬದಲಾವಣೆಗಳಾದ್ರೂ ಕೂಡ ಫಿನಾನ್ಷಿಯಲ್ 2021 ಇಂದ ಇಲ್ಲಿವರೆಗೂ ಕಂಪನಿ 10ರಿಂದ 13% ನಷ್ಟು ಆಪರೇಟಿಂಗ್ ಪ್ರಾಫಿಟಬಿಲಿಟಿನ ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಕೋವಿಡ್ ಟೈಮ್ ಅಲ್ಲಿ ಇವರಿಗೆ ಇಂಪ್ಯಾಕ್ಟ್ ಆಗಿತ್ತು, ಮೋಸ್ಟ್ ಆಫ್ ದ ಬಿಸ್ನೆಸ್ ಗಳು ಕೂಡ ಆಗಿತ್ತು. ಸೊ ಬೇಸಿಕಲಿ 2020 ಇಂದ 22 ವರೆಗೂ ನಾವು ನೋಡ್ತೀವಿ ಅಂತಂದ್ರೆ ರೆವಿನ್ಯೂ ಅಲ್ಲಿ ಸ್ವಲ್ಪ ಗ್ರೋತ್ ಕಡಿಮೆ ಆಗಿತ್ತು ಅಂತ ಹೇಳ್ಬೋದು ಇವ್ರದ್ದು. ಬಟ್ ಅಟ್ ದ ಸೇಮ್ ಟೈಮ್ ಇವತ್ತಿನ ಕಾಲಕ್ಕೆ ನೋಡ್ತೀವಿ ಅಂತಂದ್ರೆ ಪೋಸ್ಟ್ ಕೋವಿಡ್ 13-12% ನಷ್ಟು ಗ್ರೋತ್ ಅನ್ನ ಇವರು ಆಪರೇಟಿಂಗ್ ಪ್ರಾಫಿಟ್ಸ್ ಗಳಲ್ಲಿ ಕಾಣ್ತಾ ಇದ್ದಾರೆ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಎಷ್ಟಪ್ಪ ಲಾಭ ಗಳಿಸ್ತಾ ಇದ್ದಾರೆ ಅಟ್ ದ ಎಂಡ್ ಆಫ್ ದ ಡೇ ನೋಡ್ತೀವಿ ಅಂತಂದ್ರೆ 9 ಕೋಟಿಗಳಷ್ಟು ಮಾತ್ರ ಆಗಿತ್ತು. ಮಾರ್ಚ್ 2017 ಪ್ರಕಾರ ನೋಡ್ತೀವಿ ಅಂತಂದ್ರೆ ಇದು 125 ಕೋಟಿಗಳಿಗೆ ಇನ್ಕ್ರೀಸ್ ಆಗಿದೆ ಮಾರ್ಚ್ 2023. ಸೊ ಸಿಗ್ನಿಫಿಕೆಂಟ್ ಗ್ರೋತ್ ಅಂತ ಹೇಳ್ಬೋದು 5 ವರ್ಷದಲ್ಲಿ ಆಗಿರ್ತಕ್ಕಂಥದ್ದು. ಇನ್ನ 2018, 19, 20ರಲ್ಲಿ ಯಾವುದೇ ರೀತಿಯಾದಂತಹ ನೆಟ್ ಪ್ರಾಫಿಟ್ ಇವ್ರಿಗೆ ಇರಲಿಲ್ಲ. ಇನ್ಫ್ಯಾಕ್ಟ್ ಲಾಸ್ ಅಲ್ಲಿ ಇವರು ನಡೀತಾ ಇತ್ತು ಆವತ್ತಿನ ಕಾಲಕ್ಕೆ ಅವರ ಬಿಸ್ನೆಸ್. ಹಾಗೆ ವೆರಿ ರೀಸೆಂಟ್ ಡೇಟಾ ಪ್ರಕಾರ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 124% ನಷ್ಟು ಗ್ರೋತ್ ಆಗಿರ್ತಕ್ಕಂಥದ್ದು ಬಹಳ ಗಮನಾರ್ಹವಾದಂತಹ ಒಂದು ಪಾಯಿಂಟ್ ಅಂತ ಹೇಳ್ಬೋದು ಫಿನಾನ್ಷಿಯಲ್ 2022-23 ಇಂದ. ಇನ್ನು ನೆಕ್ಸ್ಟ್ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಸಾಲ ಇವರು ಪಡಿತಾ ಇರತಕ್ಕಂತಹ ಟ್ರೆಂಡ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಡೇಟಾ ನಮಗೆ ಕಾಣಿಸುತ್ತೆ. ನೋಡ್ತಾ ಇರಬಹುದು ನೀವು
ಡೆಟ್ ವೈಸ್ 2018ರಲ್ಲಿ 448 ಕೋಟಿಗಳಷ್ಟು ಸಾಲವನ್ನ ಈ ಕಂಪನಿ ಹೊಂದಿತ್ತು. ಬೈ ಮಾರ್ಚ್ 2020 ಈ ಡೆಟ್ ಏನಿದೆಯೋ 431 ಕೋಟಿಗಳಷ್ಟೇ ಇರತಕ್ಕಂಥದ್ದು. ಆಲ್ಮೋಸ್ಟ್ ಮೇಜರ್ ಆಗಿ ಏನು ಡ್ರಾಪ್ ಆಗಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಅದೇ ಸೇಮ್ ಲೆವೆಲ್ ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಾವು ಇಲ್ಲಿ ಗಮನಿಸಬಹುದು. ಬಟ್ ಗ್ರಾಜುವಲಿ ಕಡಿಮೆ ಹಾಕೊಂಡು ಬರ್ತಾ ಇದೆ. ಸೊ ಇವಾಗ ಕಂಪನಿಗೆ ಇರತಕ್ಕಂತಹ ಚಾಲೆಂಜಸ್ ಗಳು ಅಥವಾ ಇದು ಒಬ್ಬ ಇನ್ವೆಸ್ಟರ್ಸ್ ಪರ್ಸ್ಪೆಕ್ಟಿವ್ ನೋಡ್ತೀವಿ ಅಂತಂದ್ರೆ ರಿಸ್ಕ್ ವೈಸ್ ಏನೆಲ್ಲ ಇರಬಹುದು ಇದರಲ್ಲಿ ಅಂತಕ್ಕಂಥ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜಸ್ ಏನಪ್ಪಾ ಅಂದ್ರೆ ಈ ಕಂಪನಿಗೆ ಇರತಕ್ಕಂಥದ್ದು ಟೂ ವೀಲರ್ ಸೇಲ್ಸ್ ಗಳ ಮೇಲೆ ಇರತಕ್ಕಂಥ ಡಿಪೆಂಡೆನ್ಸ್. ನಾನು ಆಲ್ರೆಡಿ ಹೇಳಿದೆ 65% ಬರ್ತಾ ಇರತಕ್ಕಂಥ ರೆವಿನ್ಯೂ ಟೂ ವೀಲರ್ ಹಾಗೆ 3 ವೀಲರ್ ಸೆಗ್ಮೆಂಟ್ ಗಳಿಂದಾನೆ ಬರ್ತಾ ಇರತಕ್ಕಂಥದ್ದು ಫಿನಾನ್ಷಿಯಲ್ 2023 ಪ್ರಕಾರ. ಸೊ ಇದರ ಅರ್ಥ ಒಂದೇ ಕಡೆಗೇನೆ ಜಾಸ್ತಿ ಡಿಪೆಂಡೆನ್ಸಿ ಇದೆ ಅವರದು, ಕಾನ್ಸಂಟ್ರೇಷನ್ ರಿಸ್ಕ್ ಅಂತ ಹೇಳ್ತಾರೆ. ಆ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ಅದರ ಇಮಿಡಿಯೇಟ್ ಪರಿಣಾಮ ಈ ಕಂಪನಿಗೆ ಬೀಳತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಸೊ ಈ ಪಾಯಿಂಟ್ ಅನ್ನು ನಾವು ಗಮನಕ್ಕೆ ಇಟ್ಕೊಳ್ಬೇಕು. ಇದಷ್ಟೇ ಅಲ್ಲದೆ ನೆಕ್ಸ್ಟ್ ಬಿಗ್ಗೆಸ್ಟ್ ಚಾಲೆಂಜ್ ಕಂಪನಿಗೆ ಇರತಕ್ಕಂಥದ್ದು ತುಂಬಾ ಇವರ ಡಿಪೆಂಡೆನ್ಸಿ ಅಂತ ಹೇಳ್ಬೋದು ಇಂಪೋರ್ಟ್ಸ್ ಗಳ ಮೇಲೆ. ಇವರ ಪ್ರಾಡಕ್ಟ್ಸ್ ಗಳನ್ನ ರೆಡಿ ಮಾಡಬೇಕು ಅಂದ್ರೆ ವಿತ್ ಇನ್ ಇಂಡಸ್ಟ್ರಿ ಅಥವಾ ಇರ್ತಕ್ಕಂಥ ನಮ್ಮ ಕಂಟ್ರಿಯಲ್ಲಿ ಇವರು ರೆಡಿ ಮಾಡ್ಕೊಳ್ಳೋ ಪ್ರಾಡಕ್ಟ್ ನ ಹೊರಗಡೆಯಿಂದ ತರಿಸ್ಕೊಳ್ತಾರೆ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಗಳನ್ನ. ಇನ್ಫ್ಯಾಕ್ಟ್ 40-45% ರಾ ಮಟೀರಿಯಲ್ಸ್ ಏನಿದೆಯೋ ಬೇರೆ ಕಂಟ್ರೀಸ್ ಗಳಿಂದ ಇವತ್ತಿನ ಮಟ್ಟಿಗೆ ಇವರು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈ ಮೆಜಾರಿಟಿ ಆಫ್ ದ ಮಟೀರಿಯಲ್ಸ್ ಇದರಲ್ಲಿ 65-70% ಬರ್ತಾ ಇರತಕ್ಕಂಥದ್ದು ಚೀನಾ ಹಾಗೆ ಸೌತ್ ಕೊರಿಯಾ, ತೈವಾನ್ ಈ ರೀತಿಯ ಅಂತ ಒಂದು ಇಂಡಸ್ಟ್ರಿಯಿಂದ. ಸೊ ಬೇಸಿಕಲಿ ಚೀನಾ ಅಂತಕ್ಕಂಥ ಪಾಯಿಂಟ್ ಅನ್ನು ನಾವು ಗಮನಿಸಬೇಕಾಗುತ್ತೆ. ಬಿಕಾಸ್ ಯಾವಾಗೆಲ್ಲ ಈ ರೀತಿಯಂತ ಕಂಪನೀಸ್ಗಳು ಹೊರಗಡೆಯಿಂದ ಜಾಸ್ತಿ ಒಂದು ಪ್ರಾಡಕ್ಟ್ಸ್ ಗಳನ್ನ ತರಿಸ್ಕೊಳ್ಳುತ್ತೋ ಆಬ್ವಿಯಸ್ಲಿ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಅಥವಾ ಅಲ್ಲಿ ಪಾಲಿಸಿ ವೇರಿಯೇಷನ್ಸ್ ಗಳು, ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಗಳಾದ್ರೂ ಕೂಡ ಇಮಿಡಿಯೇಟ್ ಪರಿಣಾಮ ಈ ರೀತಿಯಾದಂತಹ ಬಿಸ್ನೆಸ್ ಗಳಿಗೆ ಬೀರ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಇರುತ್ತೆ. ವೆಲ್ ಇವಾಗ ಪಿಯರ್ ಕಂಪ್ಯಾರಿಸನ್. ಸೊ ಬೇಸಿಕಲಿ ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಅನ್ನ ಇದೇ ರೀತಿಯಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಇನ್ನೊಂದು ಬಿಸ್ನೆಸ್ ಗಳಿಗೆ ಕಂಪೇರ್ ಮಾಡಿ ಅರ್ಥ ಮಾಡ್ಕೊಳ್ಳೋಣ. ಪ್ರಿಕಾಲ್ ಲಿಮಿಟೆಡ್ ಗೆ ಮಿಂಡಾ ಕಾರ್ಪೊರೇಷನ್ ಲಿಮಿಟೆಡ್ ಹಾಗೆ ಯುನೋ ಮಿಂಡಾ ಲಿಮಿಟೆಡ್ ಗೆ ನಾವಿಲ್ಲಿ ಕಂಪೇರ್ ಮಾಡಿ ನೋಡ್ತಾ ಇದೀವಿ. ಒಂದ್ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡಬಹುದು. ಮೇನ್ ಪಾಯಿಂಟ್ ಗಳನ್ನ ಹೇಳಬೇಕು ಅಂತಂದ್ರೆ ROE ವೈಸ್ ಆಲ್ಮೋಸ್ಟ್ ಡಿಸೆಂಟ್ ನಂಬರ್ ನೇ ಹೊಂದಿದೆ ಅಂತ ಹೇಳ್ಬೋದು ಪ್ರಿಕಾಲ್ ಲಿಮಿಟೆಡ್ ಕಂಪೇರಿಂಗ್ ಟು ಬೋತ್ ದ ಕಂಪನೀಸ್. ಇನ್ನೊಂದು ಕಡೆಯಿಂದ 1 ಇಯರ್ ರಿಟರ್ನ್ ಏನಿದೆಯೋ ತುಂಬಾ ಜಾಸ್ತಿ ಒಂದು ರಿಟರ್ನ್ ಅನ್ನ ಪ್ರಿಕಾಲ್ ಲಿಮಿಟೆಡ್ ಕೊಟ್ಟಿರ್ತಕ್ಕಂಥ ನಾವಿಲ್ಲಿ ಗಮನಿಸಬಹುದು. ಅರೌಂಡ್ 1 or 2.51% ನಷ್ಟು. ಅಟ್ ದ ಸೇಮ್ ಟೈಮ್ ಓವರ್ ಆಲ್ ಸೇಲ್ಸ್ ಗ್ರೋತ್ ವೈಸ್ ನೋಡ್ತೀವಿ ಅಂತಂದ್ರೆ ಮಿಂಡಾ ಹಾಗೆ ಯುನೋ ಮಿಂಡಾ ಎರಡಕ್ಕೂ ಕಂಪೇರ್ ಮಾಡಿ ನೋಡಿದ್ರೆ ಕಡಿಮೆ ಒಂದು ಪ್ರಾಫಿಟ್ ಗ್ರೋತ್ ಅನ್ನ ಹೊಂದಿರತಕ್ಕಂಥದ್ದು ಇನ್ ಟರ್ಮ್ಸ್ ಆಫ್ ದ ಸೇಲ್ಸ್ ನಾವಿಲ್ಲಿ ಗಮನಿಸಬಹುದು ಪ್ರಿಕಾಲ್ ಲಿಮಿಟೆಡ್. ಹಾಗೆ ಕಳೆದ 5 ವರ್ಷದ ಒಂದು ಡೇಟಾ ನಾವು ನೋಡ್ತೀವಿ ಅಂತಂದ್ರೂ ಕೂಡ ಕಂಪೌಂಡೆಡ್ ಆಗಿ ಒಳ್ಳೆಯ ಗ್ರೋತ್ ಅನ್ನೇ ಕೊಟ್ಟಿರ್ತಕ್ಕಂಥ ಕಂಪನಿ ಹೂಡಿಕೆದಾರರಿಗೆ 53.76% ಪಾಸಿಟಿವ್ ಗ್ರೋತ್ ಅನ್ನ ಕೊಟ್ಟಿರುತ್ತೆ. ಕಂಪೇರಿಂಗ್ ಟು ದ ಅದರ್ ಪಿಯರ್ಸ್ ಅಥವಾ ಕಾಂಪಿಟೇಟರ್ಸ್ ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ರಿಟರ್ನ್ ಅಂತ ಇದನ್ನ ಹೇಳ್ಬೋದು. ವೆಲ್ ಯಾವುದೇ ಒಂದು ಇಂಡಸ್ಟ್ರಿ ಅಂದ್ರೂ ಕೂಡ ಅದರಲ್ಲಿ ಮೈಕ್ರೋ ಇಂಡಸ್ಟ್ರೀಸ್ ಗಳು ಬರುತ್ತೆ. ಸೊ ಬೇಸಿಕಲಿ ಇವಾಗ ನೋಡಿ ಆಟೋಮೊಬೈಲ್ ಕಂಪನೀಸ್ ಗಳು ಅಂತಂದ್ರೆ ಅದ್ರ ಹಿಂದೆ ಇರತಕ್ಕಂಥ ಎಷ್ಟೋ ಕಂಪನೀಸ್ ಗಳು ಎಷ್ಟೋ ಇಂಡಸ್ಟ್ರೀಸ್ ಗಳು ಕೆಲಸ ಮಾಡ್ತಾ ಇರುತ್ತೆ. ಅದರಲ್ಲಿ ಇರ್ತಕ್ಕಂತಹ ಈ ರೀತಿಯಂತ ಮೊನೋಪೊಲಿ ಸ್ಟಾಕ್ಸ್ ಗಳನ್ನ ಹುಡುಕೋದ್ರ ಮೂಲಕ ಬರೀ ಮೊನೋಪೊಲಿಶ್ ಆಗಿದೆ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ ಮಾಡ್ಬಿಡೋದಲ್ಲ, ಅದರಲ್ಲಿ ಇರ್ತಕ್ಕಂಥ ರಿಸ್ಕ್ ಹಾಗೆ ಚಾಲೆಂಜಸ್ ಗಳನ್ನು ಕೂಡ ಅರ್ಥ ಮಾಡ್ಕೊಂಡು ನಾವು ಹೂಡಿಕೆ ಮಾಡ್ತಕ್ಕಂಥದ್ದು ಸೂಕ್ತ. ಬಟ್ ಇವತ್ತು ಈ ರೀತಿಯಾದಂತಹ ಮೊನೋಪೊಲಿಶ್ನೆಸ್ ಅಥವಾ ಒಂದು ಏಕಸಾಮ್ಯತೆಯನ್ನು ಹೊಂದಿದೆ ಬಿಸ್ನೆಸ್ ಅಂತಂದ್ರೆ ಬರ್ತಕ್ಕಂಥ ಆಪರ್ಚುನಿಟೀಸ್ ಗಳ ವೈಸ್ ನೋಡ್ತೀವಿ ಅಂತಂದ್ರೆ ಆಪರ್ಚುನಿಟೀಸ್ ಗಳ ಫಸ್ಟ್ ಬೆನಿಫಿಟ್ ಈ ರೀತಿಯಂತ ಕಂಪನೀಸ್ ಗಳಿಗೆ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಇರುತ್ತೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನೋ ಪ್ರಶ್ನೆಗಳು ಅಥವಾ ಏನಾದ್ರು ಕ್ವಶನ್ಸ್ ಗಳಿದ್ರೆ ಅದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕ್ಲಾರಿಫೈ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಇನ್ ಕೇಸ್ ನೀವೆಲ್ಲರೂ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯಾದಂತಹ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಆರ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.